ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್. ಸೊ ಇವತ್ತು ನಾವು ಶನಿವಾರ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ಹುಣ್ಣಿಮೆ. ಸೊ ಹುಣ್ಣಿಮೆ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋದರೆ ಒಳ್ಳೆಯದು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಸೊ ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಲಾವ್ ನಾನೇನು ಡೀಟೇಲಿಂಗಾಗಿ ತೋರಿಸ್ತಾ ಇಲ್ಲ, ಮೊದಲೇ ಆಲ್ರೆಡಿ ತೋರಿಸಿದ್ದೀನಿ. ಅದಕ್ಕೋಸ್ಕರ ಪಲಾವ್ ಮಾಡ್ಕೊಂಡ್ವಿ. ಪಲಾವ್ ಎಲ್ಲ ತಿಂದುಬಿಟ್ಟು ಹೊರಡೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಒಂದು ಅಮೆಝಾನಿಂದ ನಮಗೆ ಪಾರ್ಸೆಲ್ ಬಂತು. ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಆ್ಯಕ್ಚುಲಿ ಆರ್ಡರ್ ಮಾಡಿದ್ವಿ. ಇದೇ ಅಡ್ರೆಸ್ಗೆ, ಊರ ಅಡ್ರೆಸ್ಗೆ ಆರ್ಡ್ರ್ ಮಾಡಿದ್ವಿ, ಇಲ್ಲಿಗೆ ಬರಲಿ ಅಂತ. ಯಾಕಂದರೆ ನಮಗೆ ಇಲ್ಲಿಗೆ ಬೇಕಾಗಿದ್ದಿದ್ದು ಆ ಪಾಟು. ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಸೈಜ್ ಸ್ವಲ್ಪ ಚಿಕ್ಕದಾಯಿತು ಅನಿಸ್ತು ಅಷ್ಟೇ. ಕಲರ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಆಯಿತು, ಎಲ್ಲ ತಿಂಡಿ ತಿಂದ್ಕೊಂಡು ನಾನು ರೆಡಿ ಆಗ್ತಾಯಿದ್ದೆ ದೇವ್ರಿಗೆ ಹೊರಡೋಕ್ಕೆ. ಆ್ಯಕ್ಚುಲಿ ನಾವು ಟೈಮ್ ಅಂದ್ಕೊಂಡಿದ್ದಕ್ಕಿಂತ ಅರ್ಧ ಅವರು ಲೇಟ್ ಆಯಿತು. ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಎಲ್ಲ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಹೂ ಕಟ್ಟಿದ್ರಲ್ಲ ಅಮ್ಮ, ಹೂ ಎಲ್ಲ ತೊಗೊಂಡ್ವಿ. ಹೂ ಎಲ್ಲ ತೊಗೊಂಡು ನಾನು, ನನ್ನ ಮಗ, ಫುಲ್ ಫ್ಯಾಮಿಲಿ ಎಲ್ಲರೂ ಹೊರಡುವಾಗ ತುಂಬಾ ಚೆನ್ನಾಗಿತ್ತು. ಬಿಸಿಲು ಕೂಡ ಇತ್ತು, ವೆದರ್ ಕೂಡ ಚೆನ್ನಾಗಿತ್ತು. ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೊರಟು ಊರಿಗೆ ತಲುಪಿದ್ವಿ. ನಮ್ಮದು ದೇವಸ್ಥಾನ ಇರೋದು ತಿರುಪ್ತಿಹಳ್ಳಿ, ಅಂದರೆ ಹಾಸನ ಜಿಲ್ಲೆ ತಿರುಪ್ತಿಹಳ್ಳಿಲಿ ಬರುತ್ತೆ. ಚಿಕ್ಕಗಿರಿ ರಂಗನಾಥ ಸ್ವಾಮಿ, ನಮ್ಮ ಮನೆ ದೇವರೇ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಶನಿವಾರ ಆಗಿರೋದ್ರಿಂದ ಮಾರ್ನಿಂಗ್ 10ಇಂದ 2 o'clockವರೆಗೂ ಅಷ್ಟೇ ಇರುತ್ತೆ, ಈವ್ನಿಂಗ್ ಇರಲ್ಲ. ಸೊ ಮಾರ್ನಿಂಗ್ 10 to 2 ಅಂತ ಹೇಳಿದ್ರು ಅವರು. 2ಗೆ ಕ್ಲೋಸ್ ಆಗುತ್ತೆ ಅಂತ ನಾವು ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ವಿ. ಅಲ್ಲೆಲ್ಲ ದರ್ಶನ ತುಂಬಾ ಚೆನ್ನಾಗಾಯಿತು. ಮನೆ ದೇವ್ರಿಗೆ ಹೋಗಲೇಬೇಕು, ಯಾರೇ ಆಗಲಿ ಅವ್ರವ್ರ ಮನೆ ದೇವ್ರನ್ನ ಮಾಡಬೇಕು, ಮಿಸ್ ಮಾಡಬಾರ್ದು. ಮನೆ ದೇವ್ರನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹುಣ್ಣಿಮೆ ಅಮಾವಾಸ್ಯೆ ಸಿಕ್ಕಿರೋದ್ರಿಂದ, ಈಗ ನಮಗೆ ಹುಣ್ಣಿಮೆ ಸಿಕ್ಕಿರೋದ್ರಿಂದ, ಶನಿವಾರ ಅಲ್ವಾ ಮನೆ ದೇವ್ರ ವಾರ, ಹುಣ್ಣಿಮೆ ಸಿಕ್ಕಿರೋದ್ರಿಂದ ಇಲ್ಲ ಹೋಗಲೇಬೇಕು, ಮಿಸ್ ಮಾಡಬಾರ್ದು ಅಂತ ಹೋದ್ವಿ. ತಿರ್ಗಾ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಹೋಗೋಣ ಅಂದ್ಬಿಟ್ಟು ಇವತ್ತು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಮೊದಲು ದೇವಸ್ಥಾನ ಚಿಕ್ಕದಾಗಿತ್ತು, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ, ತುಂಬಾ ದೊಡ್ಡದಾಗಿದೆ. ಅದಲ್ಲದೆ ಇಲ್ಲಿ ಆಂಜನೇಯ ಸ್ವಾಮಿ, ಹೊರಗಡೆ ಆಂಜನೇಯ ಸ್ವಾಮಿನೂ ಇದ್ದಾರೆ, ಒಳಗಡೆ ಲಕ್ಷ್ಮೀ ರಂಗನಾಥ ಇದ್ದಾರೆ, ಇಲ್ಲಿ ಹೊರಗಡೆ ಆಂಜನೇಯ ಸ್ವಾಮಿ ಇದ್ದಾರೆ. ಅದೆಲ್ಲ ಆದಮೇಲೆ ನಾವು ಹೊಸದಾಗಿ ಕಾರ್ ತೊಗೊಂಡಿದ್ವಿ. ಕಾರ್ ತೊಗೊಂಡಾದ್ಮೇಲೆ ಮನೆ ದೇವರಿಗೆ ಪೂಜೆ ಮಾಡಿಸ್ಲೇಬೇಕು. ಬಟ್ ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾವು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಅಪ್ಪಾಜಿ ಅಮ್ಮ ಎಲ್ಲರೂ. ಸೊ ನಾವು ಬಂದಮೇಲೆ ಹೋಗ್ಬಿಟ್ಟು ಕಾರ್ನೆಲ್ಲ ಪೂಜೆ ಮಾಡಿಸ್ತಾಯಿದ್ದೀವಿ. ಅಲ್ಲಿ ವೆದರ್ ಹೇಗಿದೆ ಅಂದರೆ ಎಲ್ಲಿ ನೋಡಿದ್ರೂ ಗ್ರೀನ್, ಬೆಟ್ಟ, ಚಿಕ್ಕ ಚಿಕ್ಕ ಮರಗಳು, ಅಂದರೆ ದೊಡ್ಡ ದೊಡ್ಡ ಮರಗಳು ನಮಗೆ ಚಿಕ್ಕ ಚಿಕ್ಕ ಮರಗಳ ಥರ ಕಾಣಿಸ್ತಾ ಇದೆ. ಅಂದರೆ ಕೆಳಗಡೆ ಇದೆಯಲ್ಲ ಚಿಕ್ಕ ಚಿಕ್ಕ ಮರಗಳು, ಮನೆಗಳೆಲ್ಲ ಒಳ್ಳೆ ಪುಟಾಣಿ ಆಟ ಸಾಮಾನು ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಾಯಿತು. ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪುರೋಹಿತರು. ಲೇಟ್ ಆಯಿತು, ಅಂದರೆ ಜನ ಇರ್ತಾರಲ್ವ, ವಾರ ಆಗಿರೋದ್ರಿಂದ ಲೇಟ್ ಆಯಿತು. ಬಟ್ ಬಂದು ನೀಟಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಬಟ್ ನಾನಲ್ಲಿ ಗ್ರೀನರಿ ತುಂಬಾ ನೋಡ್ತಾ ಇದ್ದೆ. ಎಲ್ಲಿ ನೋಡ್ರು ಗ್ರೀನ್ 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 ಗ್ರೀನ್, ಎಲ್ಲ ಕಡೆ ಗ್ರೀನು ಜಾಸ್ತಿ, ಅದನ್ನೇ ನೋಡ್ತಾ ಇದ್ದೆ. ಸೊ ಆ ವಾತಾವರಣ ಎಂಜಾಯ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಅದೆಲ್ಲ ಸಿಗಲ್ಲ ನಮಗೆ. ಇಲ್ಲಿ ಬೆಟ್ಟ ನೋಡಬೇಕು, ಗುಡ್ಡ ನೋಡಬೇಕಂದ್ರೆ ತಿರ್ಗಿ ಊರಿಗೆ ಬಂದಾಗಲೇ ನೋಡಬೇಕು. ಇಲ್ಲೆಲ್ಲ ಬೆಟ್ಟ ಗುಡ್ಡ ಕಾಣಿಸಲ್ಲ, ಇಲ್ಲೆಲ್ಲ ಬಿಲ್ಡಿಂಗಲ್ಲಿ ಕಾಣಿಸುತ್ತೆ. ಇಲ್ಲಿ ಬೆಟ್ಟನ ಹರಕೆ ಹತ್ಕೊಂಡು ಬರ್ತಾರೆ. 4 ಕಡೆಯಿಂದ ಹತ್ಕೊಂಡು ಬರ್ಬೋದು. ಸೊ ಕೆಲವರು ಈ ಕಡೆಯಿಂದ ಹತ್ಕೊಂಡು ಬರ್ತಾರೆ. ನಾವು ನೋಡಿ ಇವರೆಲ್ಲ ಹತ್ಕೊಂಡು ಬರ್ತಾ ಇರೋದು. ನಾವು ಕಾರಲ್ಲೇ ಫುಲ್ ಬಂದಿದ್ವಿ, ಯಾಕೆಂದರೆ ನಾವು ಕಾರ್ ಪೂಜೆ ಮಾಡಿಸ್ಬೇಕಾಗಿರೋದ್ರಿಂದ ಕಾರಲ್ಲೇ ಬಂದ್ಬಿಟ್ಟಿದ್ವಿ. ಅಲ್ಲೆಲ್ಲ ಪೂಜೆ ಆಯಿತು. ಅಲ್ಲಿ ಪಾದ ಎಲ್ಲ ಇದೆ, ಪಾದಕ್ಕೆಲ್ಲ ನಮಸ್ಕಾರ ಹಾಕ್ಕೊಂಡಾಯಿದೆ. ಆ್ಯಕ್ಚುಲಿ ಅದು ರಂಗನಾಥಸ್ವಾಮಿ ಪಾದನ ಯಾರ ಪಾದ ಗೊತ್ತಾಗಲಿಲ್ಲ. ಅಲ್ಲಿ ವಿಚಾರಿಸೋಕ್ಕೆ ನನಗೆ ಯಾರೂ ಸಿಗಲೂ ಇಲ್ಲ. ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ. ನಮಸ್ಕಾರ ಹಾಕ್ಕೊಂಡಾದ್ಮೇಲೆ ಒಂದಷ್ಟು ಫೋಟೋ ತೊಗೊಳ್ಳೋಣ, ಅಲ್ಲಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋಗಳು ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಊಟ ಇರೋಲ್ಲ, ಶನಿವಾರ ಊಟ ಇರೋಲ್ಲ, ಬರೀ ಪೂಜೆ ಅಷ್ಟೇ. ಅಲ್ಲಿಂದ ಮುಂದೆ ಬಂದರೆ ಬೂದೇಶ್ವರ ಮಠ ಅಂತಿದೆ, ಅಲ್ಲಿ ಊಟ ಸಿಗುತ್ತೆ. ಯಾವಾಗಲೂ ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಮಾತ್ರ ಅಲ್ಲಿ ಊಟ ಸಿಗೋದು, ಮಿಕ್ಕಿದ ದಿನ ಶನಿವಾರ ಹೋದರೆ ಅಲ್ಲಿ ಊಟ ಎಲ್ಲ ಸಿಗಲ್ಲ. ಇಲ್ಲಿ ಫಸ್ಟ್ ಬಂದು ಬೂದೇಶ್ವರ ಮಠದಲ್ಲಿ ನಾವು ಪುಷ್ಕರಣಿ ನೋಡ್ತಾ ಇದ್ದೀನಿ. ನನಗೆ ಫಸ್ಟ್ ಬಂದಿದ್ದ ತಕ್ಷಣ ಅಟ್ರಾಕ್ಷನ್ ಆಗಿದ್ದು ಆ ಪುಷ್ಕರಣಿನೇ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಯಾರನ್ನೂ ಸ್ನಾನ ಮಾಡೋಕ್ಕೆ ಬಿಡೋದಿಲ್ಲ, ಫುಲ್ಲು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಬೂದೇಶ್ವರದ ಸ್ವಾಮಿದೇನೋ ಇದೆ, ಅಲ್ಲಿ ಪೂಜೆ ಮಾಡ್ತಾರೆ ಅನಿಸುತ್ತೆ. ಅಲ್ಲಿಗೆ ಸ್ವಲ್ಪ ಜಾಗ ಇಟ್ಕೊಂಡಿದ್ದಾರೆ ಹೋಗೋ ರೀತಿ. ಆ್ಯಕ್ಚುಲಿ ಸಮ್ಮರ್ಗೆ ತುಂಬ ಒಳ್ಳೆ ಪ್ಲೇಸು. ಅದಾದಮೇಲೆ ಬರ್ತಾ ದರ್ಬೆ ನೋಡಿದೆ, ಇದು ಗ್ರೀನ್ ಆಗಿದೆ, ಇದು ಒಣಗಿದ ಮೇಲೆ ಇದನ್ನೇ ಪೂಜೆಗೆಲ್ಲ ನಾವು ಬಳಸೋದು. ಅದಾದಮೇಲೆ ಅಲ್ಲಿ ಬಂದ್ವಿ, ಅಲ್ಲಿ 2 ಪಾದ ಇತ್ತು, ಅಲ್ಲಿಗೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ. ನಮಸ್ಕಾರ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ವಾಮಿಗೆ ಹೂ ಬೇರೆ ಕಡೆಯಿಂದ
ಬೇರೆ ಕಡೆಯಿಂದ ಹೂ ತರೋ ಅವಶ್ಯಕತೆಯೇ ಇರೋಲ್ಲ, ಅಷ್ಟು ಹೂ ಇಲ್ಲೇ ಬಿಡುತ್ತೆ, ಎಲ್ಲ ಥರ ಹೂ ಅಲ್ಲಿದೆ. ದೇವಸ್ಥಾನ ಸ್ವಲ್ಪ ಸಿಂಪಲ್ಲಾಗಿ ಅಂತಲ್ಲ, ಒಂಥರ ಡಿಫ್ರೆಂಟಾಗಿತ್ತು, ತುಂಬಾ ಡಿಫ್ರೆಂಟಾಗಿದೆ. ಹೊರಗಡೆ ತುಂಬ ದೊಡ್ಡದಾಗಿದೆ, ಒಳಗಡೆ ಒಳ್ಳೆ ಗುಹೆ ಥರ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತೋಂಟದೇಶ್ವರ, ಭೂದೇಶ್ವರ ಮತ್ತು ಪಾರ್ವತಿ ದೇವಿ ಇದ್ದಾರೆ ಇಲ್ಲಿ 3 ಜನಕ್ಕೂ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಒಳ್ಳೆ ಗುಹೆ ಥರ ಇದೆ, ತುಂಬ ಕತ್ಲೆ ಇದೆ. ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡುವಾಗ ಎಷ್ಟು ಕತ್ಲೆ ಇದೆ ಅಂದರೆ ನೋಡಿ, ಎಷ್ಟು ಕತ್ಲೆ ಇದೆ. ಒಂಥರ ಚೆನ್ನಾಗಿದೆ. ನನಗೆ ಈ ರೀತಿ ಹಳೆ ದೇವಸ್ಥಾನಗಳಂದರೆ ತುಂಬ ಇಷ್ಟ ಆಗುತ್ತೆ. ಈಗಿನ ದೇವಸ್ಥಾನದಕ್ಕಿಂತ ಹಳೆ ದೇವಸ್ಥಾನಗಳು ನಂಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ. ನಮಸ್ಕಾರ ಹಾಕ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಊಟ ಮಾಡೋಣ ಅಂತ ಬರೋಕ್ಕೆ ಮುಂಚೆ ಅಲ್ಲಿ ಶಿವನಿಗೆ ಯಾಕೆ ಬಿಲ್ವಪತ್ರನ ಇಡಬೇಕು ಅಂತ ಡೀಟೇಲಿಂಗಾಗಿ ಬರೆದಿತ್ತು. ನನಗೇನೆ ತುಂಬಾ ಇಷ್ಟ ಆಯಿತು, ಡೀಟೇಲಿಂಗಾಗಿ ಓದೆ. ಈ ರೀತಿ ಅರ್ಥವಾಗಿದ್ದರೆ, ಅಂದರೆ ಯಾವುದೇ ಒಂದು ವಸ್ತುನ ನಾವು ಏನೇ ಕೆಲಸ ಮಾಡಬೇಕಂದ್ರೂ ಈ ರೀತಿ ಅರ್ಥ ಸಹಿತ ಇದ್ದರೆ, ನಾವೇನು ಕೆಲಸ ಮಾಡಬೇಕಂದ್ರೂ ನಮಗೆ ಗೊತ್ತಿರುತ್ತೆ. ಈ ರೀತಿ ಅರ್ಥಗರ್ಭಿತವಾಗಿದ್ದರೆ ಆ ಕೆಲಸಕ್ಕೊಂದು ಬೆಲೆ ಇರುತ್ತೆ ಅಂತ ನನಗೆ ಶಿವನಿಗೆ ಯಾಕೆ ಬಿಲ್ವಪತ್ರ ಅರ್ಪಿಸ್ಬೇಕಂತ ನನಗೆ ನೀಟಾಗಿ ಗೊತ್ತಾಯಿತು. ಅದಾದಮೇಲೆ ಇಲ್ಲಿ ಒಂದು ಬಾವಿ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಚಿಕ್ಕ ಮಕ್ಕಳಿಗೆ ಇದ್ದಾಗ ನಾವು ನೀರೆಲ್ಲ ಅದರಿಂದ ಸೇದಿದ್ದೀವಿ. ಸೊ ಅಲ್ಲಿಂದ ಬಾವಿಯಲ್ಲಿ ಇಲ್ಲಿ ಸ್ನಾನ ಮಾಡೋರು ಬಾವಿ ನೀರು ತೊಗೊಂಡು ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ತಾರೆ ಅಂತ ಗೊತ್ತಾಯಿತು, ಅವರೇ ಹೇಳಿದ್ದು. ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ. ಅಲ್ಲಿ ನಮಸ್ಕಾರ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಭೂದೇಶ್ವರ ಸ್ವಾಮಿಯವ್ರದ್ದು ಪಾದಕ್ಕೆ ಇಟ್ಟಿದ್ದಾರೆ, ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಊಟಕ್ಕೆ ಬಂದ್ವಿ. ಇಲ್ಲೆಲ್ಲ ಹೇಗೆ ಅಂದರೆ KSRTC ಬಸ್ಗಳು ನಿಲ್ಲಿಸಿ ಡ್ರೈವರು, ಕಂಡಕ್ಟರು ಮತ್ತು ಸ್ಟೂಡೆಂಟ್ಸು, ಅಲ್ಲಿರೋ ಪ್ರಯಾಣಿಕರೆಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ಊಟ ಹಾಕ್ತಾರೆ. ನನಗದಂತೂ ತುಂಬಾ ಇಷ್ಟ ಆಯಿತು ಈ ಮಠದ್ದು. ಅಲ್ಲಿಂದ ನಾವು ಹೊರಟಿದ್ದು ಜಾವಗಲ್ಲು ಮಲ್ಲಿದೇವಿ ಹಳ್ಳಿ ಅಂತ, ಮಂಜುನಾಥ್ ಅವ್ರನ್ನ ಮೀಟ್ ಮಾಡೋಕ್ಕೆ. ಮನುಷ್ಯ ತುಂಬ ಒಳ್ಳೆಯವರು. ನಮ್ಮ ಯಜಮಾನರು ಯೂಟ್ಯೂಬಲ್ಲಿ ನೋಡಿದರು ಅವ್ರ ಇಂಟರ್ವ್ಯೂನ. ನಮ್ಮ ಊರಿಗೆ ಅದು ಹತ್ರ ಆಗುತ್ತೆ. ಅಲ್ಲಿಂದ ನಾವು 1 ಎಕರೆಗೆ ಜಾಕಾಯಿ ಸಸಿ ಹಾಕಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಂದ ಆದರೆ ನಮಗೆ ತರೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ. ಅಲ್ಲಿ ನಮಗೆ ಅವರು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮತ್ತು ಜಾಯಿಕಾಯಿ ಬಗ್ಗೆ ನಮಗೆ ಹೇಳ್ತಾಯಿದ್ರು. ನಾವು ಜಾಯಿಕಾಯಿ ತೊಗೊಳ್ಬೇಕು ಅಂತಲೇ ಹೋಗಿರೋದ್ರಿಂದ 1 ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಅಂತೆಲ್ಲ ವಿಚಾರಿಸ್ಕೊತಾ ಇದ್ವಿ. ತುಂಬಾ ಅಂದರೆ ಎಕ್ಸ್ಪ್ಲೈನ್ ತುಂಬಾ ಚೆನ್ನಾಗಿ ಮಾಡಿದ್ರು. ಮಕ್ಕಳನ್ನ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಒಳ್ಳೆ ಮನುಷ್ಯ ಅವರು. ಸೊ ಜಾಯಿಕಾಯಿ ಅಂದರೆ ಅದೇ ನಾವು ಇದಕ್ಕೆಲ್ಲ ಮಸಾಲೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಸೊ ನಾವು ಅದನ್ನು 1 ಎಕರೆಗೆ ಹಾಕಬೇಕು ಅಂತ ಇಲ್ಲಿ ವಿಚಾರಿಸೋಕೆ ಬಂದಿದ್ವಿ. ಇದು ಸಸಿಗಳು ಈ ಥರ ಪ್ಯಾಕೆಟಲ್ಲಿ ಮಾಡಿಟ್ಟಿರ್ತಾರೆ, ಅದನ್ನು ತಂದುಬಿಟ್ಟು ನಾವು ಹಾಕಬೇಕು. ಅದಾದಮೇಲೆ ಅಲ್ಲಿಂದ ಹೊರಡೋಕ್ಕೆ ರೆಡಿ ಆದ್ವಿ. ಅಲ್ಲಿಂದೇ ಗಾಳಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಗಾಳಿ ಮಳೆ ಇನ್ನೇನು ಬರೋ ಹಾಗಿತ್ತು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಅದಾದಮೇಲೆ ವಿಚಾರಿಸ್ಕೊಂಡ್ವಿ. ನಾವಲ್ಲದೆ 3 ಜನ ಬಂದರು ವಿಚಾರಿಸೋಕ್ಕೆ, ಅಂದರೆ ನಮ್ಮ ಥರನೇ ವಿಚಾರಿಸ್ಕೊಂಡು ಬಂದರು. ಅದಾದಮೇಲೆ ನಮಗೆ ಅವರು 4 ಡ್ರ್ಯಾಗನ್ ಫ್ರೂಟ್ ಕೊಟ್ಟರು. ಅದಕ್ಕೇನು ದುಡ್ಡೇ ತೊಗೊಳ್ಳಿಲ್ಲ ಅವರು. ತೊಗೊಂಡು ಹೋಗಿ ಹಾಕಿ ನಿಮ್ಗೆ ಹೇಗೆ ಬರುತ್ತೆ ಅಂತ ನೋಡಿ ಅಂತ. ಡ್ರ್ಯಾಗನ್ ಫ್ರೂಟ್ ಒಳ್ಳೆ ನೋಡೋಕ್ಕೆ ಕ್ಯಾಕ್ಟಸ್ ಇರುತ್ತಲ್ಲ ಆ ರೀತಿಯೇ ಕಾಣಿಸುತ್ತೆ. ಅದ್ರ ಮಧ್ಯ ಈ ರೀತಿ ಹೂ ಆಗುತ್ತೆ ನೋಡಿ, ಅದು ಹಣ್ಣಾಗಿ ಬಿಡೋದು, ಅಷ್ಟಪ್ಪ ಆಗುತ್ತೆ ಅದು ಡ್ರ್ಯಾಗನ್ ಫ್ರೂಟ್. ಆ್ಯಕ್ಚುಲಿ ನಾನು ಈ ರೀತಿ ಬಿಡುತ್ತೆ ಅಂತ ಆವಾಗಲೇ ನೋಡಿದ್ದು. ಅಲ್ಲಿಂದ ಹೊರಟಾಗ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸಿಕ್ಕಾಪಟ್ಟೆ ಜೋರು ಮಳೆ, ರೋಡಲ್ಲೆಲ್ಲ ಮರಗಳು ಬಿದ್ದಿತ್ತು, ಅಷ್ಟು ಜೋರು ಮಳೆ. ರೋಡೇ ಕ್ಲೋಸ್ ಆಗಿಬಿಟ್ಟಿತ್ತೇನೋ ಅನ್ನೋ ಹಾಗೆ ನಮಗೆ ಡೆಡ್ ಎಂಡ್ ಅನಿಸ್ತಾಯಿತ್ತು. ಸೊ ಅಷ್ಟು ಮಳೆ ಆಗ್ತಾಯಿತ್ತು. ಮಳೆಯಲ್ಲೇ ಮನೆಗೆ ಬಂದು ತಲುಪಿದ್ವಿ. ಸೊ ಶಿವನಿಗೆ ಯಾಕೆ ಬಿಲ್ವಪತ್ರ ಅರ್ಪಿಸಬೇಕು ಅಂತ ನಾನು ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.